ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 26ನೇ ತಾರೀಕಿಂದು. ಇಲ್ಲೇನಾಗುತ್ತಪ್ಪ ಅಂತಂದರೆ, ವಿದ್ಯಾ ಮಾಮೂಲಿ ಕೆಲಸಕ್ಕೆ ಹೋಗಂಗೆ ಭದ್ರಾ ಕೆಲಸಕ್ಕೆ ಹೋಗೋಕ್ಕೆ ಡ್ರಾಪ್ ಮಾಡಿರ್ತಾರಲ್ಲ, ಆ ಗಾಡಿ ಕೂಡ ಬಾಡಿಗೆ ಕೊಟ್ಟಿರ್ತಾಳೆ. ಬಾದ್ರೂನ್ ಬೈಕು ಕೂಡ ಬಾಡಿಗೆ ಕೊಟ್ಬಿಟ್ಟು ಹೋಟ್ಲಿಂದ ಈಚೆಗೆ ಇಳಿಸ್ಕೊಂಡಿರ್ತಾಳೆ. ಅಲ್ಲಿಗೆ ಬರಬೇಡಿ ನೀವು, ಇವಾಗ ನಿಮಗೆ ಮಂತ್ರಿ ಮಗ ಅಂತ ಗೊತ್ತಾದರೆ ಎಲ್ಲರೂ ಪ್ರಶ್ನೆ ಕೇಳ್ತಾರೆ, ನೀವು ಇಲ್ಲಿಂದ ಹೊರಡಿ, ನಾನು ಹೋಯ್ತೀನಿ ನಡ್ಕೊಂಡು ಅಂತ ವಿದ್ಯಾ ಹೋಟ್ಲ ಹತ್ರ ಕೆಲಸಕ್ಕೆ ಹೋಯ್ತಾಳೆ. ಹೋಟ್ಲೊಳಗೆ ಕೆಲಸಕ್ಕೆ ಹೋಯ್ತಿದ್ದಂಗೆ ಹೋಟ್ಲ್ ಓನರ್ ಅಲ್ಲಿ ಒಳಗಡೆ ಪಾರ್ಸಲ್ ಕೆಲಸ ಎಲ್ಲ ಮಾಡ್ತಿರ್ತಾರೆ. ಆವಾಗ ವಿದ್ಯಾ ಅಲ್ಲಿ ಹೋಗಿ, ಅಣ್ಣ ನೀವ್ಯಾಕೆ ಇಲ್ಲಿದ್ದೀರಿ, ಹೋಗಿ ಕ್ಯಾಶ್ ಕೌಂಟ್ರಲ್ಲಿ ಕೂತ್ಕೊಳ್ಳಿ, ನಾನು ಇಲ್ಲಿ ಪಾರ್ಸಲ್ ಕೆಲಸ ಎಲ್ಲ ನಾನು ಮಾಡ್ತೀನಿ, ಹೋಗಿ ನೀವು ಅಂದಾಗ. ಅದು ವಿದ್ಯೆ ಅಂದಾಗ, ಹೇಳೋಣ ಏನಣ್ಣ ಅಂದಾಗ, ನೋಡವಾ ನೀನು ಇವತ್ತಿಂದ ಇಲ್ಲಿ ಕೆಲ್ಸಕ್ಕೆ ಬರಬೇಡ ಕಣವ ಅಂದಾಗ. ಅಣ್ಣ ಏನು ಹೇಳ್ತಾ ಇದ್ದೀರ ನೀವು, ಕೆಲ್ಸಕ್ಕೆ ಬರಬಾರ್ದ, ಯಾಕಣ್ಣ, ನಾನು ಏನು ಮಾಡಿದೆ ಅಣ್ಣ ಅಂದಾಗ. ಅದೆಲ್ಲ ನಂಗೆ ಗೊತ್ತಿಲ್ಲ ಕಣವ, ಇವತ್ತಿಂದ ನೀನು ಕೆಲ್ಸಕ್ಕೆ ಬರಬೇಡ ಕಣವ ಆಟೆಯ ಅಂದಾಗ. ಅದೇ ಯಾಕಣ್ಣ, ಏನು ಕಾರಣ ಅಂತ ಹೇಳ್ಬೇಕಲ್ವಣ್ಣ ನೀವು ಅಂತ ವಿದ್ಯೆ ಕೇಳ್ತಾಳೆ. ನೋಡವ ನೀನೇನೇ ಕಾರಣ ಕೇಳೋಂಗಿದ್ರು ನಿಮ್ಮ ಮಾವನ ಹೋಗಿ ಕೇಳ್ಕೊಳವ ಅಂದಾಗ. ಮಾವ ಏನ ಯಾಕೆ ಅಂದಾಗ, ನಂಗೆ ಗೊತ್ತಿಲ್ಲ ಕಣವ, ನಿಮ್ಮ ಮಾವ ಏನು ಕೇಳ್ಕೊ, ನೀನೇನು ಬೇಕಾದ್ರೂ ಹೋಗಿ ನಿಮ್ಮ ಮಾವ ಏನು ಕೇಳ್ಕೊಳವ, ಅಲ್ಲಿ ನಿಂಗೆ ಉತ್ತರ ಸಿಗ್ತದೆ ಅಂತ ಹೇಳ್ಬಿಟ್ಟು, ಬೇಬೆ ಕೆಲಸ ಮಾಡ್ರಪ್ಪ ಅಂತ ಹೋಟ್ಲನ್ನೋರು ಎಲ್ರಿಗೂ ಹೇಳ್ತಾ ಇರ್ತಾರೆ. ವಿದ್ಯೆ ಅಲ್ಲಿಂದ ಹೊಂಟು ಬಂದ್ಬಿಡ್ತಾಳೆ. ಇಲ್ಲಿ ಕಡೆ ಏನಾಗುತ್ತೆ, ಸುಭಾಷ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ಈಶ್ವರಿ ಚಿತ್ರ ಅಲ್ಲಿಗೆ ಬರ್ತಾರೆ. ಸುಭಾಷ, ಯಾಕೋ ಸುಭಾಷ ಹಿಂಗೆ ಕೂತಿದೆಯೇ ಏನೋ ಅಂದಾಗ, ಅವ್ವ ನೋಡ್ದೇನವ ನನ್ನ ಪರಿಸ್ಥಿತಿ ಎಂಥ ಗತಿ ಬಂದ್ಬಿಡ್ತು, ನನಗೆ ನೋಡ್ದೇನವ ನೀನು ಅಂತ ಅಂದ್ಬಿಟ್ಟು ಸುಭಾಷ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಚಿತ್ರ, ಸುಭಾಷ ಸುಮ್ಕಿರೋ ಹೋಗ್ಲಿ, ಇವಾಗ ನಿಂಗೆ ಕೆಟ್ಟ ಟೈಮು, ಒಳ್ಳೆ ಟೈಮ್ ಬಂದಾಗ ಎಲ್ಲ ಸರೋಯ್ತೈತೆ, ಏನು ಮಾಡೋಕ್ಕಾಗಿಲ್ಲ, ಸುಮ್ಕಿರೋ ಸುಭಾಷ ಅಂತ ಚಿತ್ರ ಸುಭಾಷಂಗೆ ಹೇಳಿರ್ತಾಳೆ. ಈಶ್ವರಿ ಕೂಡ ಅಲ್ಲೇ ಇರ್ತಾರೆ. ಅದೇ ಸಮಯಕ್ಕೆ ನವ್ಯ ಬರ್ತಾರೆ. ನವ್ಯ ಬಂದ್ಬಿಟ್ಟು ಸುಭಾಷ್ ಮುಖ ನೋಡ್ರು, ಓಹೋ ಹೋ ಹೋ, ಎಳೆ ಮಗು ಅಳ್ತಾ ಇದೆ, ಓ ಫೀಡಿಂಗ್ ಬಾಟ್ಲು ಕೊಡಿ, ಹಾಲು ಫೀಡಿಂಗ್ ಬಾಟ್ಲಲ್ಲಿ ಹಾಲು ಹಾಕ್ಬಿಟ್ಟು ಕೊಡಿ ಅಂತ ಅಂದ್ಬಿಟ್ಟು ಈಶ್ವರಿಗೆ ಹೇಳ್ತಾರೆ. ಈಶ್ವರಿ ಮುಖ ನೋಡ್ಕೊಂಡು ನವೀನ್ ನಿಂತಿರ್ತಾರೆ. ಅಲ್ಲ ನೀವಿಬ್ಬರು ಅವ್ರಿಗೇನು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ ಇಲ್ಲಿ, ನೀವು ಸಮಾಧಾನ ಮಾಡಿ ಅಂತ ಅಂದ್ಬಿಟ್ಟು ನವ್ಯ ಕೇಳ್ತಾಳೆ. ಆವಾಗ ಈಶ್ವರಿ, ನೋಡು ನವ್ಯ ಸುಮ್ಕಿದ್ಬಿಡು, ನನ್ನ ಮಗ ಸಾನೇ ಸೂಕ್ಷ್ಮ ಅಂದಾಗ, ಓಹೋ ನಿಮ್ಮ ಮಗ ತುಂಬ ಸೆನ್ಸಿಟಿವಾ, ಹೌದಾ, ಇವನು ಸೆನ್ಸಿಟಿವ್ ಅಲ್ಲ, ಇವನು ಎಂಥವನು ಅಂತ ನನಗೆ ಗೊತ್ತಿದೆ, ನೀವು ಇವನ ಬಗ್ಗೆ ಮಾತಾಡೋಕ್ಕೆ ಬರಬೇಡಿ ನನ್ನ ಹತ್ರ, ಇವನು ಎಂಥವನು ಅಂತ ಇವನು ಬುಡದ ಸಮೇತ ನಾನು ತಿಳ್ಕೊಂಡಿದ್ದೀನಿ, ಇವಾಗ ಹೇಳಲಾ ಎಲ್ಲ ಹೋದ್ರಲ್ಲ ಗೊತ್ತಾಗತ್ತೆ ಅವಾಗ ಅಂತ ಅಂದ್ಬಿಟ್ಟು ನವ್ಯ ಹೇಳ್ತಾಳೆ. ಅವಾಗ ಈಶ್ವರಿ ಸುಭಾಷ ಮಕ್ಕ ನೋಡ್ಕೊಂಡು ಸುಮ್ಮನೆ ಆಯ್ತಾರೆ. ಅದು ಹಂಗಲ್ಲ ನವ್ಯ ಅಂದಾಗ, ಇನ್ನೇನು ಮಾಡೋಕ್ಕೇನು ಕೆಲಸ ಇಲ್ಲ ಅಂದರೆ ಇವೇ ಯೋಚನೆ ಬರ್ತಾ ಇರೋದು, ಮಾಡೋ ಕೆಲಸ ಇಲ್ದಿದ್ದಾಗ ತಲೆಯಲ್ಲಿ ಏನೇನೋ ಯಾರಿಗೆ ಏನು ಮಾಡಬೇಕು, ಯಾರಿಗೆ ಯಾವ ರೀತಿ ಕೆಟ್ಟದ್ದು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡೇ ಕೂತ್ಕೊಳ್ಳೋದು. ಅದೇ ಕೆಲಸ ಮಾಡ್ಕೊಂಡಿದ್ರೆ ಇವೆಲ್ಲ ಯೋಚನೆಗೆ ಬರಲ್ಲ ಅಂತ ಅಂದ್ಬಿಟ್ಟು ಸುಭಾಷನ್ ಬಗ್ಗೆ ನವ್ಯ ಹೇಳ್ತಾಳೆ. ಅವಾಗ ಈಶ್ವರಿ, ನನ್ನ ಮಗ ಯಾಕೆ ಕೆಲಸ ಮಾಡಬೇಕು, ನನ್ನ ಮಗ ವ್ಯವಹಾರ ನೋಡ್ಕೊತಾನೆಲ್ಲ ಅಂದಾಗ, ನನಗೆಲ್ಲ ಗೊತ್ತು ಏನು ವ್ಯವಹಾರ ನೋಡ್ಕೊತಾನೆ ನಿಮ್ಮ ಮಗ ಏನು ಅಂತೆಲ್ಲ ನನಗೆ ಗೊತ್ತಿದೆ, ನೀವೇನು ಹೇಳೋಕ್ಕೆ ಬರಬೇಡಿ, ನಾನಿವಾಗ ನಿಮ್ಮ ಮಗನ ಬಗ್ಗೆ ತೆಗೆದ್ರೆ ತುಂಬ ಗೊತ್ತಾಗಿದೆ ನನಗೆಲ್ಲನೂ, ಅದನ್ನೆಲ್ಲ ಹೇಳಬೇಕಾಗತ್ತೆ, ಸುಮ್ಮನೆ ಇದ್ಬಿಡಿ ನೀವು ಅಂತ ಅಂದ್ಬಿಟ್ಟು ನವ್ಯ ಈಶ್ವರಿಗೆ ಹೇಳ್ತಾರೆ. ಈಶ್ವರಿ ಏನು ಮಾತಾಡಲ್ಲ, ಸುಮ್ಕಾಯ್ತಾರೆ. ಅದೇ ಟೈಮ್ಗೆ ಆಮೇಲೆ ನವ್ಯವ್ರ ಅಪ್ಪ ಫೋನ್ ಮಾಡ್ತಾರೆ. ನವ್ಯ ಹೆಂಗಿದ್ಯವ, ಆರಾಮಾಗಿದ್ಯಾನವ ಅಂದಾಗ, ಆರಾಮಾಗ ಇಲ್ಲ, ಹೇಗಪ್ಪ ಸಾಧ್ಯ, ಏನೂ ಮಾಡೋಕ್ಕಾಗ್ದಲೇ ಸುಮ್ಮನೆ ಕೂತ್ಕೊಂಡು ಒಂದು ಕೆಲಸ ಅಂತ ಇಲ್ಲ ಏನಿಲ್ಲ ಸುಮ್ಮನೆ ಕೂತಿರೋ ಈ ಮನುಷ್ಯನ ಕಟ್ಕೊಂಡು ನಾನು ಯಾವ ಆರೋಗ್ಯವಾಗಿರೋಕ್ಕೆ ಸಾಧ್ಯನಪ್ಪ, ಹೇಳಪ್ಪ ನೀವೇನೇ ಆರಾಮಾಗಿರೋಕ್ಕೆ ಸಾಧ್ಯ ಅಂದಾಗ. ಅದು ಹಂಗಲ್ಲ ಕಣವ ಅಂದಾಗ, ಇನ್ನೇನಪ್ಪ ಮಾಡೋದು, ಕೆಲಸ ಮಾಡ್ದಿರೋ ಸೋಂಬೇರಿಗಳಿಲ್ಲಿರೋ ಎಲ್ಲ, ನಾನು ಸುಮ್ಮನೆ ಕೂತ್ಕೊಂಡು ಯಾವ ರೀತಿ ಟೈಮ್ ಪಾಸ್ ಮಾಡೋಣ, ಸಮಯ ಕಳೆಯೋಣ ಅಂತೆಲ್ಲ ಮಾತಾಡ್ಕೊತಿರ್ತಾರೆ ಅಂತ ಅಂದ್ಬಿಟ್ಟು ನವ್ಯ ಹೇಳ್ತಾಳೆ. ಅವಾಗ ಒಂದು ಕೆಲಸ ಮಾಡಲ್ಲ, ಯಾರವ್ರವ ಫೋನ್ ಕೊಡವ ಅಂತ ಅಂದ್ಬಿಟ್ಟು ನವ್ಯವ್ರ ತಂದೆ ಸಂಪತ್ ಅವ್ರು ಹೇಳ್ತಾರೆ. ಅವಾಗ ಇಲ್ಲಿ ನಮ್ಮ ಮದರ್ ಇನ್ ಲಾನೇ ಇದ್ದಾರೆ, ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫೋನು ಸ್ಪೀಕರ್ಗೆ ಹಾಕ್ಬಿಟ್ಟು ಈಶ್ವರಿ ಕೈ ಕೊಡ್ತಾಳೆ ನವ್ಯ. ಈಶ್ವರಿ, ಏಳಿ ಬೀಗ್ರೆ ಅಂದಾಗ, ಅಲ್ಲ ನಿಮ್ಮ ಮಗನಿಗೆ ಏನು ಕೆಲಸ ಕಾರ್ಯ ಇಲ್ಲ ಅಂತ ನಿಮ್ಗೆ ಗೊತ್ತಲ್ಲ, ಅವನೇನೋ ಕೆಲಸ ಕಾರ್ಯ ಕಳ್ಸೋದು ಬಿಟ್ಬಿಟ್ಟು ಅದ್ಯಾಕೆ ಸುಮ್ಮನೆ ಕೂರಿಸಿದ್ದೀರಲ್ಲ ಅಂತಂದಾಗ, ಅದು ಬೀಗ್ರೆ ಅಂದಾಗ, ಸರಿ ನೀವೇನು ಹೇಳೋಕ್ಕೆ ಬರಬೇಡಿ, ನಿಮ್ಮ ಮಗನ ಸೋಂಬೇರಿ ಮಾಡಿರೋದೇ ನೀವು, ಇನ್ನೇನು ಮಾತಾಡ್ತೀರ ಬಿಡಿ, ಒಂದು ಕೆಲಸ ಮಾಡಿ ನಿಮ್ಮ ಮಗನ ನಾನು ಇಟ್ಕೆ ಫ್ಯಾಕ್ಟ್ರಿ ತಗ ಕಳಿಸ್ಕೊಡಿ, ನಾನು ಇಲ್ಲಿಗೆ ಕೆಲಸ ತೋರಿಸ್ಕೊಡ್ತೀನಿ ಕಳಿಸ್ಕೊಡಿ ಅಂತ ಅಂದ್ಬಿಟ್ಟು ಸಂಪತ್ ಅವ್ರು ಹೇಳ್ತಾರೆ. ಅದು ನಾಳೆ ಬರ್ತಾನೆ ಬಿಡಿ ಅಂತ ಅಂದ್ಬಿಟ್ಟು ಈಶ್ವರಿ ಹೇಳಿದಾಗ, ನಾಳೆ ಏನು ಬೇಡ ಕಣ, ಇವಾಗಲೇ ಕಳಿಸ್ಕೊಡಿ ನೀವು ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಈಶ್ವರಿ ಫೋನ್ ನವೀನ್ ಕೈ ಕೊಟ್ಟಾಗ ನವ್ಯ, ಅಪ್ಪ ಹೇಳಿದ್ದು ಕೇಳಿಸ್ತಾನೆ, ನಿಮ್ಮ ಮಗನ ಇವತ್ತಿಂದನೇ ಕಳಿಸಿ ಇಟ್ಕೆ ಫ್ಯಾಕ್ಟ್ರಿ ಹತ್ರಕ್ಕೆ ಅಂತ ಅಂದ್ಬಿಟ್ಟು ನವ್ಯ ಹೇಳ್ತಾಳೆ. ಅದು ಅಂತಂದಾಗ, ಏನು ಹೇಳಿ, ಏನು ಸೋಂಬೇರಿ ಮಾಡಬೇಕು ಇನ್ನಂತ ಯೋಚನೆ ಮಾಡ್ತಿದ್ದೀರಾ ನೀವು, ಏನು ಬೇಡ ಮಿಸ್ಟರ್ ಸುಭಾಷ್ ಅಲ್ಲ ಸೋಂಬೇರಿ ಸುಬ್ಬ, ಅಪ್ಪ ಹೇಳಿದ್ದು ಕೇಳಿಸ್ತಾನೆ, ಮೊದಲಿನಿಂದ ಹೊರಡಿ ಅಂತ ಹೇಳ್ಬಿಟ್ಟು ನವ್ಯ ಅಲ್ಲಿಂದ ಹೊಂಟ್ಬಿಡ್ತಾಳೆ. ಈಶ್ವರಿ ಸುಭಾಷ್ ಮಕ್ಕ ನೋಡ್ಕೊಂಡು ನಿಂತಿರ್ತಾರೆ. ಈಶ್ವರಿ ನಗ್ತಾ ಇರ್ತಾರೆ. ಅವಾಗ ಸುಭಾಷ, ಓ ಯಾಕವ ನಗ್ತಾ ಇದೆಯಾ ಅಂದಾಗ, ಅಲ್ಲ ಕಣ್ಲ ಸುಭಾಷ, ನಿಮ್ಮ ಮಾವ ನಿಜವಾಗ್ಲೂ ಪೆದ್ದ ಕಣ್ಲ, ಹೋಗ್ಲಾ ಇಟ್ಕೆ ಫ್ಯಾಕ್ಟ್ರಿ ವ್ಯವಹಾರನೇ ನಿನಗೆ ವಹಿಸ್ತಾರೆ ಅಂತ ಕಾಣಿಸ್ತದೆ, ಅದಕ್ಕೆ ಕಳಿಸು ಅಂತ ಹೇಳೋರೆ, ಹೋಗ್ಲಾ ಈಗ ಇಟ್ಕೆ ಫ್ಯಾಕ್ಟ್ರಿ ಒಂದು ನಿನ್ನ ಯಜಮಾನ ಆಗ್ಬಿಟ್ಟು ನಿನ್ನ ನಂಬಿಕೆ ಉಳಿಸ್ಕೊಬಿಟ್ರೆ ಎಲ್ಲ ನಿನಗೆ ಜವಾಬ್ದಾರಿ ಕೊಡ್ತಾರೆ ಕಣ್, ಹೋಗ್ಲಾ ಅಂತ ಅಂದ್ಬಿಟ್ಟು ಈಶ್ವರಿ ಹೇಳ್ತಾರೆ. ಅವಾಗ ಸುಭಾಷ, ಹೌದೇನವ್ವಾ ಅಂದಾಗ, ಹ್ಞೂ ಕಣ್ಲ ಅಂದಾಗ ಸುಭಾಷ ಅಲ್ಲಿಂದ ಹೊಣ್ತಾರೆ. ಚಿತ್ರ, ಅವ್ವ ನಾನು ಹೇಳಲಿಲ್ವಾ ಟೈಮ್ ಸಂದಾಕಿದ್ದಾಗ ಎಲ್ಲ ಒಳ್ಳೇದು
ಒಳ್ಳೇದಾಯ್ತದೆ ಅಂತ, ಈಗ ನೋಡೆಲ್ಲ ಒಳ್ಳೇದಾಯ್ತಲ್ವಾ ಅಂತ ಅಂದ್ಬಿಟ್ಟು ಚಿತ್ರ ಹೇಳ್ತಾಳೆ. ಈಶ್ವರಿ ಹ್ಞೂ ಅಂತ ಅಂದ್ಬಿಟ್ಟು ಅಂತಾರೆ. ಅದೇ ಟೈಮ್ಗೆ ಇಲ್ಲಿ ಶಿವರಾಮೇಗೌಡರು, ಮೋಹನ, ಅಮ್ಮಮ್ಮ, ಸಾವಿತ್ರಿ, ವಿನಂತಿ, ಕ್ವಾಟ್ಲೆಲ್ಲ ಅಲ್ಲೇ ಇರ್ತಾರೆ. ಭದ್ರನು ಕೂಡ ಅಲ್ಲೇ ಇರ್ತಾರೆ. ಸರಿ ಅಂದ್ಬಿಟ್ಟು ವಿದ್ಯಾಲಯಕ್ಕೆ ಬರ್ತಾಳೆ. ವಿದ್ಯಾಲಯಕ್ಕೆ ಬಂದಿದ ತಕ್ಷಣ ಇದ್ಯಾಕೆ ಇವಳು ಇಲ್ಲಿಗೆ ಬಂದಿದ್ದಾಳು ಅಂತ ಅಂದ್ಬಿಟ್ಟು ಸಾವಿತ್ರಿ ವಿನಂತಿನ ಕೇಳ್ತಾರೆ. ಅವ್ವ ನಂಗೆ ಗೊತ್ತಿಲ್ಲ ಕಣವ, ಏನೋ ಇಷ್ಟ ಇದ್ರೇ ಇವಳು ಬರೋದು ಅಂದಾಗ, ಅದೇ ಏನಿರ್ಬೋದು ಅಂದೆ. ನಂಗೇನು ಗೊತ್ತು, ಸುಮ್ಕೆ ನಿಂತ್ಕೊಂಡು ನೋಡು ಅಂತ ಅಂದ್ಬಿಟ್ಟು ಸಾವಿತ್ರಿಗೆ ವಿನಂತಿ ಅಂತಾರೆ. ಆಮೇಲೆ ವಿದ್ಯಾ ಬಂದ್ಬಿಟ್ಟು ಶಿವರಾಮೇಗೌಡ್ರನ್ನ ಮಾವ ಅಂದಾಗ, ಏನವ ಅಂದಾಗ, ನಿಮ್ಮ ಹತ್ರ ಹೊಸಿ ಮಾತಾಡಬೇಕಾಗಿತ್ತು ಅಂದಾಗ, ಹೇಳವ ಅಂದಾಗ, ನಾನು ದಿನ ಓದಂಗೆ ಹೋಟ್ಲು ಕೆಲ್ಸಕ್ಕೆ ಹೋದೆ ಅಂದರೆ ಅವ್ರ ಓನರ್ ಹೇಳಿರ್ತಾರಲ್ಲ, ನೋಡವ ಇವತ್ತಿಂದ ಇಲ್ಲಿ ನಿನ್ನ ಕೆಲಸ ಇಲ್ಲ, ಕೆಲ್ಸಕ್ಕೆ ಬರಬೇಡ, ನೀನೇನೇ ವಿಷಯ ಇದ್ದರೂ ನಿಮ್ಮ ಮಾವನ ಕೇಳ್ಕೊ, ಅಲ್ಲಿ ಉತ್ತರ ಸಿಗ್ತದೆ ಅಂತ ಹೇಳಿರ್ತಾರಲ್ಲ, ಅದನ್ನು ಹೇಳ್ತಾಳೆ ವಿದ್ಯಾ. ಹೌದು ಕಣವ, ನಾನೇ ಇವತ್ತಿಂದ ಅಲ್ಲಿ ಕೆಲಸ ಕೊಡಬೇಡಿ ಅಂತ ಫೋನ್ ಮಾಡಿದ್ದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನೀವಾ, ಯಾಕೆ ಮಾವ, ನೀವು ಹಂಗೆ ಹೇಳ್ಬಿಟ್ರೆ ನಾನು ಏನು ಮಾಡಲಿ ಮಾವ, ನನಗೆ ಓದಿಗೆ ನನ್ನ ಜೀವನ ನಡೆಸೋಕ್ಕೆ, ನನ್ನ ಆಸ್ಪತ್ರೆ ಖರ್ಚಿಗೆ, ಆಸ್ಪತ್ರೆ ಬಿಲ್ಗೆಲ್ಲ ನಾನು ಎಲ್ಲಿಂದ ತರಲಿ ಮಾವ, ನನಗೆ ಯಾರು ಕೆಲಸ ಕೊಟ್ಟಾರು, ಆ ಕೆಲಸ ಇದ್ದಿದ್ದೆ ನನಗೆ ಒಳ್ಳೇದಲ್ವ ಮಾವ, ನೀವು ಮಾಡಿದ್ದು ಸರಿಯೇ ಅಂತ ಅಂದ್ಬಿಟ್ಟು ವಿದ್ಯೆ ಕೇಳ್ತಾಳೆ. ಅವಾಗ ಹಂಗಲ್ಲ ಕಣವ ಅಂದಾಗ, ನೋಡಿ ಮಾವಯ್ಯ, ನಿಮ್ಮ ಎದುರುಗಡೆ ನಿಂತ್ಕೊಂಡು ನಾನು ಯಾವತ್ತೂ ಮಾತಾಡಿಲ್ಲ, ಅದಕ್ಕೆ ಇವತ್ತು ಕೇಳ್ತಾಯಿನಿ, ನನಗಿವಾಗ ಹಿಂಗಾಗೋಯ್ತಲ್ಲ, ನಾನು ಏನು ಮಾಡಲಿ, ನನ್ನ ಜೀವನ ಹೆಂಗೆ ನಡೆಸಲಿ ಅಂದಾಗ, ಅಲ್ಲ ಕಣವ, ಇವಾಗ ನೀನು ಜೀವನ ನಡೆಸ್ಬೇಕು ಅಂತ ಏನದವ, ನೀನು ಅಲ್ಲಿ ಕೆಲಸ ಮಾಡಬೇಡ ಅಂತ ಹೇಳ್ದೆ ಅಟೆಯ, ನೀನು ಬೇರೆ ಕೆಲಸ ಮಾಡಬೇಡ ಅಂತ ನಾನು ಹೇಳಿದ್ನೇನವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅವಾಗ ಬೇರೆ ಕೆಲಸನ ಮಾವಯ್ಯ, ನಾನು ಪಾರ್ಟ್ ಟೈಮ್ ಕೆಲಸ ಮಾಡೋಕ್ಕೆ ನಂಗೆ ಯಾರು ಕೆಲಸ ಕೊಟ್ಟಾರು ಅಂತ ಅಂದ್ಬಿಟ್ಟು ವಿದ್ಯೆ ಕೇಳ್ತಾಳೆ. ಅವಾಗ ನಾನೇ ಕೊಡ್ತೀನಿ ಕಣವ ಕೆಲಸವ ಅಂದಾಗ, ನೀವಾ ಅಂದಾಗ, ಹ್ಞೂ ಕಣವ, ಹೆಂಗಿದ್ರು ಗೋವಿಂದ ಊರಿಗೆ ಹೋಗೋರೆ, ಗೋವಿಂದ ಬರೋ ಗಂಟ ಈ ಲೆಕ್ಕಾಚಾರ ಅದು ಇದು ಆಡಿಟಿಂಗ್ ಎಲ್ಲ ನಂಗೆ ಗೊತ್ತಾಗೋಕ್ಕಿಲ್ಲ, ನಂಗೆ ಪುರ್ಸೋತು ಇಲ್ಲ, ಅದರಿಂದ ನೀನು ಕಾಲೇಜ್ ಮುಗಿಸ್ಕೊಬಂದು ಇಲ್ಲೇ ಪಾರ್ಟ್ ಟೈಮಲ್ಲಿ ಲೆಕ್ಕಾಚಾರದ ಕೆಲಸ ಮಾಡವ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಅವಾಗ ಹಂಗೆ ಹೇಳಿದ ತಕ್ಷಣ ವಿದ್ಯಾ, ಮಾವಯ್ಯ ದಯವಿಟ್ಟು ಕ್ಷಮಿಸಿ, ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ, ನಾನು ನಿಮ್ಮ ಎದುರುಗಡೆ ನಿಂತ್ಕೊಂಡು ಯಾವತ್ತೂ ಮಾತಾಡೋಕ್ಕಿಲ್ಲ, ಆದರೆ ಇದೊಂದು ವಿಷಯದಾಗ ಮಾತ್ರ ನಾನು ಒಪ್ಪೋಕ್ಕಿಲ್ಲ ಅಂದಾಗ, ಏನು ಹೇಳ್ತಾ ಇದ್ದೀವ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಕೇಳ್ತಾರೆ. ಹೌದು ಮಾವಯ್ಯ, ನಿಮ್ಮ ಇಷ್ಟದಂಗೆ ನಾನು ಇಲ್ಲಿ ಕೆಲಸ ಮಾಡೋಕ್ಕೆ ನನ್ನ ಮನಸ್ಸು ಒಪ್ಪೋಕ್ಕಿಲ್ಲ ಮಾವಯ್ಯ ಅಂದಾಗ, ಯಾಕವ್ವ, ಅಲ್ಲಿ ಕೆಲಸ ಮಾಡ್ದಂಗೆ ಇಲ್ಲಿ ಕೆಲಸ ಮಾಡು ಅಂದಾಗ, ನೋಡಿ ಮಾವಯ್ಯ, ಅಲ್ಲಿ ಕೆಲಸ ಮಾಡೋದು ನನ್ನ ಜೀವನ ನಡೆಸಬೇಕು ಅನ್ನೋದು, ನನ್ನ ಶ್ರಮ ಪಡಬೇಕು, ನನ್ನ ಸ್ವಾಭಿಮಾನಕ್ಕೆ ಯಾವುದೂ ಧಕ್ಕೆ ಬರಬಾರ್ದು ಅಂತ ಅಲ್ಲಿ ಕೆಲಸ ಮಾಡ್ತೀನಿ ಮಾವಯ್ಯ ನಾನು, ಆದರೆ ಇಲ್ಲಿ ಕೆಲಸ ಮಾಡಿದ್ರೆ ನೀವು ಕೆಲಸ ಕೊಡೋದು ನನ್ನ ಮೇಲೆ ಪ್ರೀತಿ, ಗೌರವ ಮತ್ತು ಕರುಣೆಯಿಂದ ಅಂತ ಅನಿಸುತ್ತೆ ಮಾವಯ್ಯ, ಆ ಕರುಣೆಯಿಂದ ಮಾಡೋ ಕೆಲಸ ನನ್ನ ಮನಸ್ಸಿಗೆ ಸಮಾಧಾನ ಕೊಡೋಕ್ಕಿಲ್ಲ ಮಾವಯ್ಯ, ಅದರಿಂದ ನಾನು ಇಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡೋಕ್ಕಿಲ್ಲ ಮಾವಯ್ಯ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂದಾಗ, ಅವಾಗ ಅಮ್ಮಮ್ಮ, ಯಾಕೆ ಕೆಲಸ ಮಾಡೋಕ್ಕಿಲ್ಲ, ಇವಾಗ ಅಲ್ಲಿ ಕೆಲಸ ಮಾಡ್ದಂಗೆ ತಾನೇ ಇಲ್ಲಿ ಕೆಲಸ ಮಾಡು, ಇವಾಗ ಇಲ್ಲಿ ಕೆಲಸ ಮಾಡೋಂತ ತಾನೇ ಶಿವರಾಮ ಹೇಳ್ತಾ ಇರೋದು ಅಂದಾಗ, ಕ್ಷಮಿಸ್ಬಿಡಿ ಅಮ್ಮಮ್ಮ, ನಿಮಗೆಲ್ಲ ನಾನು ಮಾತಾಡಬಾರ್ದು, ಕ್ಷಮಿಸ್ಬಿಡಿ, ಆದರೆ ನನಗೆ ಇಲ್ಲಿ ಕೆಲಸ ಮಾಡೋಕ್ಕೆ ನನ್ನ ಸ್ವಾಭಿಮಾನ ಒಪ್ಪೋಕ್ಕಿಲ್ಲ, ಈ ಕರುಣೆಯಿಂದ ಕೊಡೋ ಕೆಲಸ ನನಗೆ ಬೇಡ ಅಮ್ಮಮ್ಮ ಅಂತ ಅಂದ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಮೋಹನ, ಅದೆಂಗೆ ಕರುಣೆಯಿಂದ ಕೆಲಸ ಆದತ್ತು ವಿದ್ಯಾ, ಇಲ್ಲೇ ಕೆಲಸ ಮಾಡ್ಕೊಂಡು ಹೋಗು, ನಿನಗೂ ಆರಾಮಾಗಿರ್ತದಲ್ವೇ ಅಂದಾಗ, ಬೇಡ ಅತ್ತೆ, ನಂಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅತ್ತೆ, ನನ್ನ ಸ್ವಾಭಿಮಾನ ಇಲ್ಲಿ ಒಪ್ಪೋಕ್ಕಿಲ್ಲ ಅತ್ತೆ ಅಂತ ಅಂದ್ಬಿಟ್ಟು ಅಂದಾಗ, ಆಮೇಲೆ ಶಿವರಾಮೇಗೌಡರು, ಅಲ್ಲ ಕಣವ ಅಂದಾಗ, ಮಾವಯ್ಯ ದಯವಿಟ್ಟು ಕ್ಷಮಿಸ್ಬಿಡಿ, ನನಗಿಲ್ಲಿ ಕೆಲಸ ಮಾಡೋಕ್ಕೆ ಒಪ್ಪೋಕ್ಕಿಲ್ಲ ಮಾವಯ್ಯ, ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ, ನನ್ನ ಆತ್ಮಸಾಕ್ಷಿ ಆಗಲಿ ನನ್ನ ಸ್ವಾಭಿಮಾನ ಆಗಲಿ ಒಪ್ಪೋಕ್ಕಿಲ್ಲ ಮಾವಯ್ಯ, ಈ ಕರುಣೆ ಇರೋ ಕೆಲಸ ನನಗೆ ಬೇಡ, ನಾನಾಗಲಿ ನನ್ನ ಹೊಟ್ಟೆಲಿರೋ ಮಗ ಕೂಡ ಇದು ಒಪ್ಪೋಕ್ಕಿಲ್ಲ, ನಾಳೆ ನನ್ನ ಮಗ ಈಚೆಗೆ ಬಂದ್ಬಿಟ್ಟು, ಏನವ ನೀನು ಸ್ವಾಭಿಮಾನದಿಂದ ಬದುಕ್ತಿದ್ದಲ್ಲ, ಇವತ್ತು ನೀನು ಸ್ವಾಭಿಮಾನಕ್ಕೆ ಅಡ್ಡ ಬಂದು ಇಲ್ಲಿ ಕೆಲಸ ಮಾಡ್ತಿದ್ದೀಯಲ್ಲವ ಅಂತಂದರೆ ನಾನು ಏನು ಉತ್ತರ ಕೊಡಲಿ ಮಾವಯ್ಯ, ನಾನಲ್ಲ ಈ ಕೆಲಸ ಮಾಡೋಕ್ಕೆ ನನ್ನ ಮಗ ಕೂಡ ಒಪ್ಪೋಕ್ಕಿಲ್ಲ, ಅದರಿಂದ ನಾನು ಇಲ್ಲಿ ಕೆಲಸ ಮಾಡೋಕ್ಕಿಲ್ಲ ಮಾವಯ್ಯ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಎಲ್ಲರೂ ಪ್ಲೀಸ್ ಅಂತ ಅಂದ್ಬಿಟ್ಟು ವಿದ್ಯೆ ಕೇಳ್ಕೊತಾಳೆ. ಅವಾಗ ಸಾವಿತ್ರಿ, ಅಲ್ಲ ಕಣೆ, ನೀನು ಆ ಹೋಟ್ಲು ಕೆಲಸ ಮಾಡಿಬಿಟ್ಟು ನಮ್ಮ ಅಣ್ಣನ ಮರುವದಿ ತೆಗಿಬೇಕು ಅಂತ ಕಾಯ್ತಾ ಇದೀಯಾ ನೀನು, ಅದಕ್ಕೆ ತಾನೇ ನಮ್ಮ ಅಣ್ಣನ ಮರುವದಿ ತೆಗಿಯೋಕ್ಕೆ ನೀನು ಹೋಟ್ಲು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇರೋದು ಅಂತ ಸಾವಿತ್ರಿ ಅಂತಾರೆ. ಆವಾಗ ವಿದ್ಯಾ, ಕ್ಷಮಿಸ್ಬಿಡಿ ಸಾವಿತ್ರಿ ಅಮ್ಮ, ನಾನು ಮಾವಯ್ಯನ ಮರುವದಿ ತೆಗಿಬೇಕು ಅಂತ ನಾನು ಕೆಲಸ ಮಾಡ್ತಾಯಿಲ್ಲ, ಇಷ್ಟಕ್ಕೂ ನಾನು ಮಾವಯ್ಯನ ಸೊಸೆ ಅಂತ ಅಲ್ಲಿ ಯಾರಿಗೂ ಗೊತ್ತಿಲ್ಲ, ನಾನು ಅಲ್ಲಿ ಚೆಲುವರಾಜನ ಮಗಳಾಗೆ ಕೆಲಸ ಮಾಡ್ತಿರೋದು ಸಾವಿತ್ರಮ್ಮ ಅಂದಾಗ, ಹಂಗಂದ್ರೆ ಇವಾಗ ತಿರ್ಗಿ ನೀನು ಅಲ್ಲಿ ಕೆಲ್ಸಕ್ಕೆ ಹೋಗಿ ನಮ್ಮ ಅಣ್ಣನ ಮರುವದಿ ತೆಗಿಬೇಕು ಅಂತ ಕಾಯ್ತಾ ಇದೆಯಾ ಅಂತ ಸಾವಿತ್ರಿ ಹೇಳ್ತಾರೆ. ಆವಾಗ ವಿದ್ಯಾ, ಇಲ್ಲ ಸಾವಿತ್ರಮ್ಮ, ಹಂಗೆ ಮಾವಯ್ಯನ ಮರ್ಯಾದೆ ಹೋಯ್ತದೆ ಅಂದರೆ ನಾನು ಅಲ್ಲಿ ಕೆಲ್ಸಕ್ಕೆ ಹೋಗೋಕೆ ಇಲ್ಲ ಸಾವಿತ್ರಮ್ಮ ಇನ್ಮೇಲೆ ಅಂತ ಅಂದಾಗ, ಮತ್ತು ಅಲ್ಲಿ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಇಲ್ಲೇ ಕೆಲಸ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಕೇಳ್ತಾರೆ. ಅವಾಗ ಇಲ್ಲ ಅಮ್ಮಮ್ಮ, ನಾನು ಇಲ್ಲೂ ಕೆಲಸ ಮಾಡೋಕ್ಕಿಲ್ಲ, ನಾನೆಲ್ಲರೂ ಬೇರೆ ಕೆಲಸ ಹುಡುಕತ್ತೀನಿ ಅಮ್ಮಮ್ಮ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ದಯವಿಟ್ಟು ಎಲ್ಲರೂ ಕ್ಷಮಿಸ್ಬಿಡಿ, ನಾನು ಮಾವಯ್ಯಂಗೆ ತಿರ್ಸ್ಕೊಂಡು ಮಾತಾಡಿದೆ ಅಂತ ದಯವಿಟ್ಟು ಯಾರು ತಿಳ್ಕೊಬೇಡಿ, ದಯವಿಟ್ಟು ಎಲ್ಲ ನಂಗೆ ಕ್ಷಮಿಸ್ಬಿಡಿ, ಇಲ್ಲಿ ಕೆಲಸ ಮಾಡೋಕ್ಕೆ ನಾನಾಗಲಿ ನನ್ನ ಮಗ ಆಗಲಿ ಒಪ್ಪೋಕ್ಕಿಲ್ಲ ಅಂತ ಅಂದ್ಬಿಟ್ಟು ವಿದ್ಯೆ ಅಲ್ಲಿಂದ ಹೊಂಟ್ಬಿಡ್ತಾಳೆ. ಎಲ್ಲ ಬೇಜಾರಾಗಿ ಸುಮ್ಮನೆ ಆಗ್ಬಿಡ್ತಾರೆ. ಶಿವರಾಮೇಗೌಡರು ಕೂಡ ಹಂಗೆ ಬೇಜಾರಾಗಿ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಭದ್ರಾ, ಅಮ್ಮಮ್ಮ ಮತ್ತು ಮೋಹನ್ ಅವ್ರಿಗೂ ತುಂಬಾ ಬೇಜಾರಾಗುತ್ತೆ. ಕ್ವಾಟ್ಲೆ ಕೂಡ ವಿದ್ಯೆ ಹಿಂಗಂದಿದ್ದಕ್ಕೆ ಅವರು ಬೇಜಾರು ಮಾಡ್ಕೋತಾರೆ. ಆಮೇಲೆ ಇಲ್ಲಿ ಕಡೆ ಏನಾಗುತ್ತೆ,
ಸಂಪತ್ ಅವರು ಇಟ್ಕೆ ಗೂಡು ಹತ್ರ ಇರ್ತಾರೆ. ಸುಭಾಷ ಅಲ್ಲಿ ಬೈಕಲ್ಲಿ ಏನು ಸ್ಟೈಲಾಗಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಸಿಗರೇಟ್ ಸೇದ್ಕೊಂಡು ಡ್ರಿಮ್ಮಾಗಿ ಬೈಕಲ್ಲಿ ಬರ್ತಾರೆ. ಬಂದ್ಬಿಟ್ಟು ಇಟ್ಕೆ ಗೂಡು ನೋಡ್ಬಿಟ್ಟು, ಓ ಸಾನೆ ದೊಡ್ಡದಾಗೆ ಇದೆ ಇಟ್ಕೆ ಗೂಡು, ಇಲ್ಲಿ ಕೆಲಸ ಮಾಡ್ಕೊಂಡು ನಂಬಿಕೆ ಉಳಿಸ್ಕೊಬಿಟ್ರೆ ಇಡೀ ನಮ್ಮ ಮಾವಿನ ಆಸ್ತಿಗೆಲ್ಲ ನಾನೇ ವಾರಸ್ದಾರ ಆಗೋಯ್ತೀನಿ. ಆವಾಗ ಆರಾಮಾಗಿ ಜಿಮ್ ಅಂತ ಜೀವನ ಮಾಡ್ಕೊಂಡಿರ್ಬೋದು. ಮೊದಲು ಇಲ್ಲಿ ಕೆಲಸ ಮಾಡಿಬಿಟ್ಟು ನಂಬಿಕೆ ತಗೊಂಡ್ಬಿಡ್ಬೇಕು ಮೊದಲು, ಅವಾಗ ನಮ್ಮ ಮಾವಯ್ಯ ಎಲ್ಲ ನನಗೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಸುಭಾಷ ಅಂದ್ಕೊಂಡು ಬರ್ತಾನೆ. ಸಂಪತ್ ಅವ್ರು ಅಲ್ಲೇ ನಿಂತಿರ್ತಾರೆ. ಅವಾಗ ಬಂದ್ಬಿಟ್ಟು, ಮಾವಯ್ಯ ಏನೋ ಕರೆದ್ರಂತೆ, ನಾನು ಇಲ್ಲಿ ಏನು ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಸುಭಾಷ ಕೇಳ್ತಾನೆ. ಆವಾಗ ಸಂಪತ್ ಅವರು, ನೀವೇನು ಕೆಲಸ ಮಾಡಿಬಿಟ್ಟು ಅನುಭವ ಅದೇ ಅಂತ ನಾನು ಹೇಳಿ ಅಂದಿರೆ, ಅವತ್ತಿಂದ ಮನೇಲಿ ಸೋಂಬೇರಿಯಾಗಿ ಇದ್ಬಿಟ್ರಾ? ನಿಮ್ಮಮ್ಮನೂ ಆಗಲಿ ಕೆಲಸ ಮಾಡೋ ಕೆಲಸ ಕಳಿಸು ಅಂತ ಏನು ಕೆಲಸ ಕಳಿಸ್ಕೊಡ್ಲಿಲ್ಲ ನಿಮಗೆ. ಇವಾಗ ಏನು ಕೆಲಸ ಅಂತೇಳಿ, ಇವಾಗ ಕೆಲಸ ಮಾಡೋರ್ಗಾದರೆ ಅನುಭವ ಅದೇ, ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಹೇಳ್ಬೋದು. ನಿಮ್ಗೇನು ಅನುಭವ ಅದೇ ಅಂತ ನಾನು ಕೆಲಸ ಹೇಳಿ ಅಂದಾಗ, ನೀವೇನು ಕೆಲಸ ಹೇಳಿದ್ರು ನಾನು ಮಾಡ್ತೀನಿ ಮಾವಯ್ಯ ಅಂತ ಅಂದ್ಬಿಟ್ಟು ಸುಭಾಷ್ ಹೇಳ್ತಾರೆ. ಏನು ಕೆಲಸ ಹೇಳಿದ್ರು ಮಾಡ್ತೀರ ಅಂದ್ರೆ ನಿಮ್ಗೇನು ಕೆಲಸನೇ ಗೊತ್ತಿಲ್ವಲ್ಲ, ನಾನು ಏನು ಕೆಲಸ ಅಂತ ಹೇಳಿ ನಿಮಗೆ ಇಲ್ಲಿ ಏನು ಕೆಲಸ ಗೊತ್ತದೆ ಅಂತ ಹೇಳಿ ನೋಡೋಣ ಅಂತ ಅಂದ್ಬಿಟ್ಟು ಸಂಪತ್ ಅವ್ರು ಕೇಳ್ತಾರೆ. ಅದು ಮಾವಯ್ಯ ಅಂದಾಗ, ನೋಡಿದ್ರಾ ಅದನ್ನೇ ಹೇಳಿದಳಿ ಅಂದರೆ ನಿಮ್ಗೇನು ಕೆಲಸನೂ ಇಲ್ಲಿ ಗೊತ್ತಿಲ್ಲ ಅಂತ. ಒಂದು ಕೆಲಸ ಮಾಡಿ, ಅಲ್ಲಿ ಹೋಗ್ಬಿಟ್ಟು ಆ ಇಟ್ಟಿಗೆ ಲೋಡ್ ಮಾಡಬೇಕು, ಇಟ್ಟಿಗೆ ಲೋಡ್ ಮಾಡಿ ಅಲ್ಲೇ ಹಂಗೆ ಮಣ್ಣು ಕಲಿಸ್ತಾ ಇರ್ತಾರೆ, ಮಣ್ಣು ಕಲ್ಸೋಕ್ಕೆ ಅಲ್ಲೊಂದು ಸಹಾಯ ಮಾಡಿ, ಆಮೇಲೆ ಆ ಇಟ್ಟಿಗೆನ ಗೂಡಿಗೆಲ್ಲನೂ ತಂದು ಇಟ್ಟಿಗೆ ಜೋಡಿಸಿ ಅಂದಾಗ, ಮಾವಯ್ಯ ನಾನು ಈ ಕೆಲಸ ಮಾಡಬೇಕಾ ಅಂದಾಗ, ಹೌದು ಮಾಡಬೇಕು, ಈ ಕೆಲಸ ಎಲ್ಲ ಕಲ್ತಿರಲ್ವ ಮುಂದಕ್ಕೆ ಎಲ್ಲ ಕೆಲಸನೂ ಬರೋದು. ನಾನು ಆಟ ಹೇಳಿಂದರೆ ಈ ಕೆಲಸ ಎಲ್ಲ ಕಲ್ತ್ಬಿಟ್ಟೆ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿರೋದು. ನಾನು ಅದು ಮಾಡಲ್ಲ ಇದು ಮಾಡಲ್ಲ ಅಂದ್ರೆ ಆಗೋಕ್ಕಿಲ್ಲ, ಎಲ್ಲ ಕೆಲಸನೂ ಮಾಡಬೇಕು, ಎಲ್ಲ ಕೆಲಸನೂ ಕಲಿಬೇಕು. ಒಂದು ಕೆಲಸ ಮಾಡಿ, ಅಲ್ಲಿ ಮೇಸ್ತ್ರಿ ಅವರೇ, ಅವ್ರನ್ನ ಹೋಗಿ ಕೇಳಿ ಏನು ಕೆಲಸ ಮಾಡಬೇಕು ಏನು ಅಂತೆಲ್ಲ ತೋರಿಸ್ತಾರೆ, ಅಲ್ಲೋಗಿ ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಸಂಪತ್ ಅವ್ರು ಹೇಳ್ತಾರೆ. ಸರಿ ಮಾವಯ್ಯ ಆಯಿತು ಅಂತಂದರೆ, ಬನ್ನಿ ಇಲ್ಲಿ ಹೊಸಿ ಅಂಗಿ ಆ ಕನ್ನಡಕ್ಕೆಲ್ಲ ತೆಗ್ದಾಕ್ಬಿಟ್ಟು ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಸಂಪತ್ ಹೇಳ್ತಾರೆ. ಅಯ್ಯೋ ಮಾವಯ್ಯ ಅಂಗಿ ಬೇಕಾದ್ರೆ ತೆಗಿತೀನಿ, ಕನ್ನಡಕ ತೆಗಿಕ್ಕಿಲ್ಲ, ನಂಗೆ ಧೂಳು ಅಂದ್ರೆ ಆಗೋಕ್ಕಿಲ್ಲ ನನ್ನ ಕಣ್ಣಿಗೆ, ಅದಕ್ಕೆ ಅಂದಾಗ, ಸರಿ ಆಯ್ತು ಹೋಗಿ ಅಂತ ಅಂದ್ಬಿಟ್ಟು ಸಂಪತ್ ಅವ್ರು ಹೇಳ್ತಾರೆ. ಸರಿ ಅಂದ್ಬಿಟ್ಟು ಸುಭಾಷ ಬಂದು ಶರ್ಟ್ ಬಿಚ್ಚಿಬಿಟ್ಟು ಕೆಲಸ ಶುರು ಮಾಡೋಕೆ ನಿಂತ್ಕೋತಾರೆ. ಅಷ್ಟರಲ್ಲಿ ಒಂದು ಎಮ್ಮನ ಸಂಪತ್ತವ್ರು ಕರೆದು, ಅಮ್ಮ ಬಮ್ಮ ಇಲ್ಲಿ ಅಂತ ಕರೀತಾರೆ ಸಂಪತ್ತವರು. ಆಮೇಲೆ ಆ ಎಮ್ಮನಿಗೆ ಸಂಪತ್ತವರು ಏನೋ ಹೇಳ್ತಾರೆ, ಹೇಳ್ಬಿಟ್ಟು ಅಂದರೆ ಸುಭಾಷಕ್ಕೆ ಟವಲ್ ಕೊಡೋಕೆ ಹೇಳಿರ್ತಾರೆ ಅವರು. ಆಮೇಲೆ ಸರಿ ಅಂದ್ಬಿಟ್ಟು ಆ ಎಮ್ಮ ಬಂದು ಸುಭಾಷ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಟವಲ್ ಸುತ್ಬಿಟ್ಟು ಸಿಂಬೆ ಕೊಡು ಅಂತ ಹೇಳಿರ್ತಾರೆ. ಟವಲ್ ಸುತ್ಬಿಟ್ಟು ತಲೆಗೆ ಸಿಂಬೆ ಇಕ್ಬಿಟ್ಟು ಆ ಎಮ್ಮ ಅಲ್ಲಿಂದ ಹೊಂಟ್ಬಿಡ್ತಾರೆ. ಸುಭಾಷ ಬಂದು ಇಟ್ಕೆಗಳ್ನೆಲ್ಲ ಬಾಣ್ಲಿಗೆ ಜೋಡಿಸ್ಕೊಂಡು ಹೋಗಿ ಇಟ್ಕೆಗಳ್ನೆಲ್ಲ ಜೋಡಿಸ್ತಾ ಇರ್ತಾರೆ. ಬಾಣ್ಲಿಗೆ ತುಂಬ್ಕೊ ಹೋಗಿ ಫಸ್ಟ್ ಒಂದು ಸತಿ ಬಾಣ್ಲಿ ತಲೆ ಮೇಲೆ ಇಟ್ಕೊಳ್ಳೋಕ್ಕೆ ಬರೋಲ್ಲ, ಹಂಗೂ ಕಷ್ಟಪಟ್ಟು ಇಟ್ಕೊಂಡೋಗಿ ಅಲ್ಲಿ ತುಂಬ್ತಾರೆ. ಮತ್ತು ಇನ್ನೊಂದು ಸತಿ ಹಂಗೆ ತಟ್ಟ ಆಡ್ಕೊಂಡು ಬಾಣ್ಲಿಲಿ ಇಟ್ಕೆ ಮಡಿಕೊಂಡೋಗಿ 3-4 ಇಟ್ಕೆಯ ಜೋಡಿಸ್ತಾ ಇರ್ತಾರೆ. ಜೋಡಿಸ್ಬಿಟ್ಟು, ಅಯ್ಯೋ ನಾನೇನೋ ಅಂದ್ಕೊಂಡು ಬಂದನಲ್ಲಪ್ಪ, ಇಲ್ಲ ಮಾವಯ್ಯ ನೋಡಿದ್ರೆ ಇಟ್ಕೆ ಹೊರ ಕೆಲಸ ಮಾಡಿಸ್ತಾವ್ರೆ, ಇಟ್ಕೆ ಒತ್ತು ಸಾಕಾಗ್ಬಿಟ್ಟದೆ ನನಗೆ. ನಾನೇನೋ ಇಟ್ಕೆ ಫ್ಯಾಕ್ಟ್ರಿ ಬಿಟ್ಕೊಡ್ತಾರೆ, ಇಟ್ಕೆ ಫ್ಯಾಕ್ಟ್ರಿಗೆ ನಾನು ಯಜಮಾನ ಆಗ್ಬೋದು ಅಂತ ನಾನು ಬಂದರೆ, ಇಲ್ಲಿ ನೋಡೋರು ಇಟ್ಕೆ ಹೊರ ಕೆಲಸ ಮಾಡಿಸ್ತಾವ್ರೆ. ಇದಕ್ಕೆಲ್ಲ ಆ ನವ್ಯನೇ ಕಾರಣ. ಇವಳು ನನ್ನ ತಲೆ ಮೇಲೆ ಇಟ್ಕೆ ಒರೆಸ್ಬಿಟ್ಲು, ನಾನು ಮಾತ್ರ ಸುಮ್ಕೆ ಇರೋಕ್ಕಿಲ್ಲ ಅವಳಿಗೆ. ಇರಲಿ ನನಗೂ ಒಂದು ಟೈಮ್ ಬರ್ತದೆ, ಅವಾಗ ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಬರ್ತಾರೆ. ಮತ್ತೆ ಇಟ್ಕೆ ಎಲ್ಲ ತುಂಬ್ಕೊಂಡೋಗಿ ಜೋಡಿಸ್ತಾ ಇರ್ತಾರೆ. ಜೋಡಿಸ್ಬಿಟ್ಟು ಸುಸ್ತಾಗ್ಬಿಟ್ಟು ಅಯ್ಯೋ ಆಯ್ತಲ್ವಲ್ಲಪ್ಪ ನನ್ನ ಕೈಲಿ, ಶಿವನೇ ಇಂಥ ಕೆಲಸ ಎಲ್ಲ ಮಾಡಿ ನಂಗೆ ಗೊತ್ತೇ ಇಲ್ಲ, ಅಭ್ಯಾಸನೂ ಇಲ್ಲ, ಇಂಥ ಕೆಲಸ ಎಲ್ಲ ನನ್ನ ಕೈಲಿ ಮಾಡಿಸ್ತಾವ್ರಲ್ಲಪ್ಪ, ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಪಾಪ ಯೋಚನೆ ಮಾಡ್ಕೊಂಡು ಮತ್ತೆ ಇನ್ನೊಂದು ರೌಂಡು ತಲೆ ಮೇಲೆ ಇಟ್ಟೆ ಹೊತ್ಕೊಂಡೋಗಿ ಇಟ್ಕೆ ಜೋಡಿಸ್ತಾರೆ. ಸಾನೇ ಸುಸ್ತಾಗ್ಬಿಟ್ಬಿಟ್ಟು ಅಪ್ಪ ನನ್ನ ಕೈಲಿ ಆಯ್ತಾ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಒಂದು ಇಟ್ಕೆಗಳು ಜೋಡಿಸಿರ್ತಾರಲ್ಲ ಅದ್ರ ಮೇಲೆ ಕೂತ್ಕೊಬಿಡ್ತಾರೆ. ನಂಗೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಂಬಿಟ್ಟು ಹಂಗೆ ಬೇರೆಯವರೆಲ್ಲ ಕೆಲಸ ಮಾಡ್ತಿರೋದನ್ನೆಲ್ಲ ನೋಡ್ತಾ ಇರ್ತಾರೆ. ಅದೇನೋ ಹೇಳ್ತಾರಲ್ಲ, ಹಿಡ್ದಿದ್ದು ಚಾಳಿ ಬಿಡಲ್ಲ ಅಂತ, ಹಂಗೆ ಸುಭಾಷಂದನು ಪಾಪ ಅಲ್ಲಿ ಇಟ್ಕೆ ಕೂಡ ಹತ್ರ ಒಂದು ಹುಡುಗಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಪಾಡ್ಗವರು. ಇವನು ಸುಭಾಷ್ ಏನು ಮಾಡ್ತಾನೆ, ಅಷ್ಟು ಶಿವರಾಮೇಗೌಡರು ಬುದ್ಧಿ ಹೇಳಿದ್ರು, ನವ್ಯ ಇಷ್ಟು ಬುದ್ಧಿ ಕಲಿಸ್ತಿದ್ರು, ಸಂಪತ್ ಅವ್ರು ಹೇಳಿದ್ರು ಕೂಡ ಸುಭಾಷ ಬುದ್ಧಿ ಕಲಿಯಲ್ಲ. ಆ ಇಟ್ಕೆ ಗೂಡಲ್ಲಿ ಇಟ್ಕೆ ಜೋಡಿಸ್ತಾ ಇರ್ತದೆ ಪಾಪ ಹುಡುಗಿ ಕೆಲಸ ಮಾಡ್ಕೊಂಡು ಅದ್ರ ಪಡ್ಗೋದು. ಆ ಹುಡುಗಿನೇ ನೋಡ್ಕೊಂಡು ಸುಭಾಷ ಕೂತ್ಕೋತಾರೆ. ಇನ್ನೇನಾರ ಸಂಪತ್ ಅವ್ರಿಗೆ ಗೊತ್ತಾದರೆ ತಿರ್ಗಾ ಇಲ್ಲಿ ಸುಭಾಷಂಗೆ ಇಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸುಭಾಷ ಬುದ್ಧಿ ಕಲಿತಾರ, ವಿದ್ಯಾ ಯಾವ ಕೆಲಸ ಹುಡುಕ್ತಾಳೆ ಏನಂತ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಎಲ್ರಿಗೂ ತುಂಬ 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 ಧನ್ಯವಾದಗಳು. ಮೊದಲ ಸತಿ ನೋಡೋರು ನಾನು ಪ್ರತಿ ವಿಡಿಯೋದಲ್ಲೂ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಮೊದಲ ಸತಿ ಯಾರು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಬ್ಸ್ಕ್ರಿಪ್ಷನಿಂದ ನಮಗೆ ತುಂಬಾ ಸಹಾಯ ಆಗುತ್ತೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನ್ನ ಕುಟುಂಬದವ್ರು ಯಾವತ್ತೂ ಕೈ ಬಿಡಲ್ಲ ಅಂತ ನಾನು ಅನ್ಕೊತೀನಿ.
ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಪಕ್ಕದ ಬಿಲ್ಡಿಂಗಲ್ಲಿ ಕೆಲಸ ನಡೀತಾ ಇದೆ, ಶಬ್ದ ಬಂದರೆ ಬೇಜಾರು ಮಾಡ್ಕೋಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.